சும்மா அப்படியே பஜார் பக்கம் போய் சரக்கு பர்ச்சேஸ் பண்ண போறேன். அட்ஜஸ்ட் பண்ண போறியா? கரெக்டா கேக்குறா. அட்ஜஸ்ட் பண்ண போகல, பர்ச்சேஸ் பண்ண போறேன். அப்படியா? போறதான் போற. இந்த நாய உசுன்னு பத்திட்டு போ. அவ்வளவுதானே, பத்தி விட்டா போகுது. அடிச்சிருச்சு. ஒன்னையுமாவா? அப்ப இதுக்கு முன்னால எத்தனை பேரை கடிச்சிருக்கு? இந்த மாசம் பூரா 30 பேரை கடிச்சு தொலைஞ்சிச்சு இந்த மூடாவி. 30 பேரையா? அடி சிரிக்கி மக சிரிக்கி. 30 பேரை கடிச்சு தெரிஞ்சு மறுபடியும் என்ன சூன்னு சொல்ல சொன்ன? கருப்பா இருக்கிறத கடிக்காதுன்னு நினைச்சு சொன்னேன். கருப்பா இருக்கவன கடிக்காதா? அதையே சொன்ன? அடி சிரிக்கி மக கிறுக்கி. நாய்க்கு கரிதாண்டி முக்கியம், கருப்பு சோப்பா முக்கியம். KGF ನಗರಸಭೆ ವ್ಯಾಪ್ತಿಯಲ್ಲಿ ನಮಗೆ ಸುಮಾರು ದೂರು ಬಂದಿವೆ. ನಾಯಿಗಳ ಸಂಖ್ಯೆ ತುಂಬ ಹೆಚ್ಚಾಗಿದೆ, ಅದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಅಂತ. ಇದನ್ನು ಮನಗಂಡು ನಾವು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸಂತಾನ ಚಿಕಿತ್ಸೆ ಏನು ABC ಅಂತೀವಿ, ಅನಿಮಲ್ ಬರ್ತ್ ಕಂಟ್ರೋಲ್ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ನಾಯಿಗಳನ್ನು ಎಲ್ಲಿ ತುಂಬ ಸಮಸ್ಯೆ ಇದೆ ಆ ಜಾಗದಲ್ಲೆಲ್ಲ ನಾವು ನಾಯಿಗಳನ್ನು ಹಿಡಿದು ಅದಕ್ಕೆ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಮುಖಾಂತರ ಮಾಡಿಸಿ ನಾವು ಅದನ್ನು ಮಾಡಿಸ್ತಾ ಇದ್ದೀವಿ. ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಬಂದರೂ ಅಥವಾ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ನಾಯಿಗಳು ತುಂಬ ಹೆಚ್ಚಿದೆ ಅಂತ ತಮ್ಮ ಮನಗಂಡಲ್ಲಿ ನಮಗೆ ನಗರಸಭೆಗೆ ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ತಮಗೆ ಅಸಿಸ್ಟ್ ಮಾಡ್ತೀವಿ. ಅದೇ ರೀತಿ ಸುಮಾರು ಒಂದು ವಾರದಿಂದ ಅನಿಮಲ್ ಲವರ್ಸ್ ಅಂತ ಏನಂತಾರೆ ಅವರಿಂದ ನನಗೆ ದೂರು ಬರ್ತಾಯಿದೆ, ಇಲ್ಲ ನೀವು ನಾಯಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತೀರಂತ. ಅದು ರೂಲ್ಸ್ಗೆ ವಿರುದ್ಧವಾಗಿರುವಂಥದ್ದು. ನಾಯಿಗಳು ಯಾವ ಜಾಗದಲ್ಲಿ ನಾವು ನಾಯಿ ಹಿಡಿದಿರ್ತೀವೋ ಅದೇ ಜಾಗದಲ್ಲಿ ನಾವು ವಾಪಸ್ ಅದನ್ನು ಬಿಡಬೇಕು ಅಂತ ನಮ್ಮ ಮ್ಯಾನ್ಯುವಲಲ್ಲಿದೆ. ಅದೇ ರೀತಿ ಮಾಡ್ತಿರೋದು. ಪೆಟ್ ಲವರ್ಸ್ ಅಥವಾ ಅನಿಮಲ್ ಲವರ್ಸ್ ಇದ್ರ ಬಗ್ಗೆ ಯಾವುದೇ ರೀತಿಯ ಗೊಂದಲಕ್ಕೆ ಕೀಳಾಗಬೇಡಿ. ಅದೇ ರೀತಿ ನಮಗೆ ಸುಮಾರು ಜಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ನಾಯಿಗಳನ್ನ ನಮ್ಮ ಪರ್ಮಿಷನ್ ಇಲ್ಲದೆ ಅಂದರೆ ಲೈಸೆನ್ಸ್ ಇಲ್ಲದೆ ಸಾಕ್ಕೊಳ್ತಾ ಇದ್ದೀರಂತ. ಅದು ನೀವು ಕಂಪಲ್ಸರಿ ಕಾನೂನೇ ಇದೆ, ತಾವು ಬಂದು ನಗರಸಭೆಯಲ್ಲಿ ನೀವು ಪರ್ಮಿಷನ್ ತೊಗೊಂಡು ನೀವು ಅಲ್ಲಿ ಸಾಕ್ಕೋಬೇಕು ಅಂತ. 1 ಅಥವಾ 2 ಆ ರೀತಿಯಲ್ಲಿದ್ದರೆ ನಾವೇನು ಅದರ ಬಗ್ಗೆ ನಾವು ಇದು ಮಾಡಲ್ಲ. ನಮಗೆ ದೂರು ಬರ್ತಿದೆ, ಒಂದೇ ಕಡೆ 25, 30, 40 ನಾಯಿಗಳು ಕೂಡ ಸಾಕ್ತಾಯಿದೆ, ಅಕ್ಕಪಕ್ಕ ಮನೆಯವ್ರಿಗೆಲ್ಲ ತೊಂದರೆ ಆಗ್ತಿದೆ ಅಂತ. ಆ ಥರ ನೀವು ಬಂದು ದೂರು ಕೊಟ್ಟಲ್ಲಿ ನಾವು ಅದೇನು ಕಾನೂನು ರೀತಿಯ ಕ್ರಮ ಜರುಗಿಸ್ಬೇಕು ನಾವು ಜರುಗಿಸ್ತೀವಿ. ನೀವು ಮಾತಾಡಿ. ಇದು KGF ಮುನ್ಸಿಪಾಲ್ಟಿನವರು ಹಮ್ಮಿಕೊಂಡಿರೋ ABC ಪ್ರೋಗ್ರಾಮ್ನಲ್ಲಿ ಈಗ ಮೊದಲನೇದಾಗಿ ಈಗ ನಾವೇನು ಮಾಡಿದ್ವಲ್ಲ ಬರೀ ಮೇಲ್ ಡಾಗ್ಸ್ಗೆ ಎತ್ಕೊಂಡ್ಬಿಟ್ಟು ಅದಕ್ಕೆ ಒಂದು ABC ಅಂದರೆ ಅದಕ್ಕೆ ಇದು ಮಾಡ್ತೀವಲ್ಲ, ಅದಕ್ಕೆ ಆಪ್ರೇಷನ್ ಮಾಡ್ತೀವಲ್ಲ, ಅದಕ್ಕೆ ಆಪ್ರೇಷನ್ ಮಾಡೋದೇನಾದರೆ ಆಪ್ರೇಷನ್ ಮಾಡಿಬಿಟ್ಟು ಅದಕ್ಕೆ ಮತ್ತೆ 3 ದಿನ ಅದಕ್ಕೆ ಒಂದು ಆಂಟಿಬಯೋಟಿಕ್ ಎಲ್ಲ ಕೊಡ್ತೀವಲ್ಲ. ಅದಕ್ಕೆ ಈಗ ಇನಿಷಿಯಲ್ ಸ್ಟೇಜಲ್ಲಿ ಅದಕ್ಕೆ ನಾವೇನು ಮಾಡ್ತೀವಿ ಅದು ಏನದೀವಿ ಅದರದ್ದು ಟೆಸ್ಟಿಕಲ್ಸ್ ಏನಂತೀವಲ್ಲ, ಅದಕ್ಕೆ ಟೆಸ್ಟಿಕಲ್ಸ್ ತೆಗೆದುಬಿಟ್ಟು ಅದಕ್ಕೆ ಒಂದು ಸೂಚರ್ ಹಾಕಿ ಅದಕ್ಕೆ ಇಲ್ಲೇ ಅದಕ್ಕೆ ಅಬ್ಸರ್ವೇಷನ್ ಇರ್ತೀವಿ 3 ದಿನ. ಅದಕ್ಕೆ ಅಬ್ಸರ್ವೇಷನ್ ಇಟ್ಬಿಟ್ಟು ಅದಕ್ಕೆ ಒಂದು 3 ದಿನ ಆಂಟಿಬಯೋಟಿಕ್ ಕೊಟ್ಟು ನಂತರ ಅದಕ್ಕೆ ಅದೆಲ್ಲ ಫುಲ್ಲಾಗಿ ಅದು ಗೂಂಡೆಲ್ಲ ರಿಕವರ್ ಆದಮೇಲೆ ಅದಕ್ಕೆ ಆಚೆ ಬಿಡ್ತೀವಿ. ಆಚೆ ಬಿಟ್ಟ ನಂತರ ಅದು ಮತ್ತೆ ಕ್ರಾಸ್ ಆದರೆ ಎಲ್ಲ ಅದಕ್ಕೆ ಮತ್ತೆ ಅದಕ್ಕೆ ಸಂತಾನಗಳು ಅದರಲ್ಲಿ ಹುಟ್ಟೋದಿಲ್ಲ. ಏನು ಕ್ರಾಸ್ ಮಾಡಿ ಏನು ಕೂಡ ಆಗೋದಿಲ್ಲ. ಆಮೇಲೆ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಅದಕ್ಕೆ ARV ಇಂಜೆಕ್ಷನ್ ಕೂಡ ಕೊಟ್ಟಿರ್ತೀವಿ ಅದಕ್ಕೆ ನಾವು. ಆ ARV ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಮತ್ತೆ ಇನ್ನೊಂದು 6 ತಿಂಗಳು ಅದಕ್ಕೆ ಏನು ಅದಕ್ಕೆ ಬೇರೆ ಉಷ್ಣಾಯಿ ಕಾಯಿಲೆ ಏನಂತೀವಿ ಅದು ಕಾಯಿಲೆ ಬರೋದಕ್ಕೆಲ್ಲ ಅದಕ್ಕೆ ಅವಕಾಶ ಇರ್ತದೆ ಎಲ್ಲ ಅದಕ್ಕೆ. ಸೊ ಈ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಮೊದಲು ಆಲ್ರೆಡಿ ಒಂದು ಸಲ ಮಾಡಿದ್ದೀವಿ. ಈ 2ನೇ ಹಂತದಲ್ಲಿ ಈಗ ನಾವು ಇನ್ನೊಂದು 15-20 ನಾಯಿಗಳು ಇವತ್ತು ಮಾಡ್ತೀವಲ್ಲ. ಅದಕ್ಕೆ ಇದೇ ಥರ ನಾವು ವಾರ ಬಂದು ವಾರ ಈ ಥರ ನಾಯಿಗೆ ಇಟ್ಕೊಂಡು ಬಂದಾಗೆಲ್ಲ ಅದಕ್ಕೆ ಈ ಪ್ರೋಗ್ರಾಮ್ ನಾವು ಮುಂದೆ 6 ತಿಂಗಳಲ್ಲೋ ಅಥವಾ 1 ವರ್ಷದಲ್ಲೋ ಇದಕ್ಕೆಲ್ಲ KGF ಅಲ್ಲಿರೋ ಎಲ್ಲ ನಾಯಿಗಳಿಗೆಲ್ಲ ನಾವು ಈ ಥರ ಬರೀ ಫಸ್ಟು ನಾವೇನು ಮಾಡ್ತೀವಿ ಬರೀ ಮೇಲ್ ಡಾಗ್ಸ್ಗೆ ಅಂದರೆ ಗಂಡು ನಾಯಿಗಳಿಗೆ ಮಾತ್ರ ತೊಗೊತೀವಿ. ನಂತರ ಬರ್ತಾ ಅದಕ್ಕೆ ನೆಕ್ಸ್ಟ್ ಒಂದು 4 ತಿಂಗಳ ನಂತರ ಬರೀ ಇವನ್ ಹೆಣ್ಣು ನಾಯಿಗಳು ಕೂಡ ಅಷ್ಟೇ ನಾವು ತೊಗೊಂಡ್ಬಿಟ್ಟು ಅದು ಕೂಡ ನಾವು ಸಂತಾನ ಚಿಕಿತ್ಸೆ ಮಾಡಿಬಿಟ್ಟು ಅದಕ್ಕೆ ಆಚೆ ಬಿಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಅದಕ್ಕೆ. ಇದೆಲ್ಲ ಇದಕ್ಕೆ ಮುನ್ಸಿಪಾಲ್ಟಿನವರು ಭಾಳ ನಮಗೆ ಸಹಕಾರ ಕೊಡ್ತಿದ್ದಾರೆ. ಮುನ್ಸಿಪಾಲ್ಟಿ ಮತ್ತು ಬೇರೆಯವರೆಲ್ಲ ಇದೇನು ಸಂಸ್ಥೆ ಇದೆ ನಗರಸಭೆ ಮತ್ತು ನಮಗೆ ಇವರು ಏನಿದ್ದಾರೆ ಎಲ್ಲರೂ ಭಾಳ ಸಹಕಾರ ಕೊಡ್ತಾರೆ. அவர்கள் நாவெல்ல ஜனாக விட்டுள்ளோம். தி குளோபல் அனிமல் ரெஸ்கியூ மூலமாக நாங்கள் இந்த நகரசபையில் டெண்டர் மூலிமா நாங்கள் வந்து 35 வார்டில் வந்து இப்போ வந்து 5 வார்டு பண்ணுக்கிறோம். 5 வார்டு ஆயிடுச்சு. நாளைக்கு 6வது வார்டு ஸ்டார்ட் பண்ண போகிறோம் இன்னும் ஒரு 4 நாளில்.
6வது 7வது 8வது வார்டு ஸ்டார்ட் பண்ணோம். நீங்கள் தெருநாய் பிடிச்சி அதை ஆப்ரேஷன் பண்ணோம், மறுபடியும் ஸ்டார்ட் பண்ண போகிறோம். மறுபடியும் சர்ஜன் டாக்டருங்கெல்லாம் வந்து அது என்ன ஆகுதோ செஞ்சு நம்மளுக்கு கொடுத்துட்டு போகிறாங்க கோஆப்ரேட் பண்ணி. 5 வார்டுலையும் சேர்த்து 100 நாய் வரலாம் பண்ணிட்டுக்கிறோம். அதுக்கு தடுப்பூசியிலேருந்து எல்லாமே இயர்லி வேக்சின் எல்லாமே சேர்த்து நாங்கள் போட்டு பண்ணிகிட்டு இருக்கோம். நாங்கள் இன்னும் வந்து இருக்கிற மீதி பேலன்ஸ் எல்லாம் வந்து கிளியர் பண்ணிவிட்டு அது என்ன ஆகுது ஏபிசி அனிமல் பர்த் கண்ட்ரோல் அதுதான் பண்ணினுக்கிறோம். இது எத்தனை நாளைக்குள்ளே நீங்கள் முடிக்க போகிறீங்க இந்த ஆப்ரேஷன்? 35 வார்டில் பண்ணுறீங்க இல்லையா? இன்னும் 2 மந்த்லேயே முடிச்சிருக்கோம். 35 வார்டும் கிளியர் ஆகிடுது. கிளியர் ஆகிடும். 2 மந்த்ஸ்க்குள்ளே நாங்கள் இன்னும் 35 வார்டும் கம்ப்ளீட்டாக கிளியர் பண்ணி கொடுத்துருவோம்.